ಇವತ್ತಿದು ಟಾಪಿಕ್ ಆಗಿದೆ ಈಟ್ ರೈಟ್. Sometimes we eat right, we think we are eating right, but we are not really eating right. Okay? ಸೊ ಈಟ್ ರೈಟ್ ಅಂತ ಹೇಳ್ಬೇಕಾದ್ರೆ ನಾನು ಫಸ್ಟ್ ನಿಮ್ಗೆ ಚಿತ್ರ ತೋರಿಸ್ತೀನಿ. ದಿಸ್ ಇಸ್ ಕಾಲ್ಡ್ ಅ ಫುಡ್ ಪಿರಮಿಡ್. ಯಾರೆಲ್ಲ ಈ ಒಂದು ಚಿತ್ರ ನೋಡಿದೀರಾ ಫುಡ್ ಪಿರಮಿಡ್ ಅಂತ? ನನ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂದ್ರೆ ಒಂದು ಥಮ್ಸ್ ಅಪ್ ಕೊಡಿ ಪ್ಲೀಸ್. ಇದು ಕಾಣುದಿಲ್ಲ, ನೀವು ಕಾಣ್ತಾ ಈಗ ಈಗ ಬಂದು ಥಮ್ಸ್ ಅಪ್. ಥ್ಯಾಂಕ್ ಯು ರೈಟ್. ಫುಡ್ ಪಿರಮಿಡ್ ಯಾರೆಲ್ಲ ನೋಡಿದೀರಾ ಮುಂಚೆ? Ma'am, please can you take this in English? I don't understand Kannada. Okay, I'll try to mix both because we have some people who cannot follow Kannada, some who cannot follow English, right? But Yes. if you're not able to understand something, Jessica ma'am, you can always unmute yourself and ask me to repeat. Okay. All right? Okay, ma'am. Thank you. ಸೊ ಈ ಒಂದು ಪಿಕ್ಚರ್ ನೋಡ್ಬೇಕಾದ್ರೆ ಯಾರಿಗೆಲ್ಲ ಅರ್ಥ ಆಗ್ತಾ ಇದೆ ಈ ಪಿಕ್ಚರ್ ಅಲ್ಲಿ ಏನಿದೆ? ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ವಿತ್ ದಿಸ್ ಪಿಕ್ಚರ್? ಹೂ ಕ್ಯಾನ್ ಟೆಲ್ ಮಿ? ಅನ್ಮ್ಯೂಟ್ ಮಾಡಿ ಮಾತಾಡಿ, ಅನ್ಮ್ಯೂಟ್ ಆಪ್ಷನ್ ಇದೆಯಲ್ಲ. ಫ್ಯಾಟ್, ಆಯಿಲ್, ಶುಗರ್, ಸ್ವೀಟ್ಸ್ ಇದು 5% ಮಾತ್ರ ತಿನ್ಲಿಕ್ಕೆ ಮೇಡಮ್. ಓಕೆ, ಇದು ಯಾರು ಕೊಟ್ಟಿದ್ದು ಫುಡ್ ಪಿರಮಿಡ್? ಅದು ಗೊತ್ತಿಲ್ಲ ಮೇಡಮ್, ಇದು ಹೆರ್ಬಲ್ ಲೈಫ್ ನ್ಯೂಟ್ರಿಷನ್ ಅವರೇ ಹೇಳಿದ್ದ. I'll take you through a little bit of the history, okay? Look at this picture properly. ಒಂದು ಪಿರಮಿಡ್, ಅದರಲ್ಲಿ ಮೇಲೆ ಇದೆಯಲ್ಲ, ಮೇಲ್ಗಡೆ ಇರೋದು ಕಮ್ಮಿ ತಿನ್ಬೇಕು, ಕೆಳಗಡೆ ಇರೋದು ಜಾಸ್ತಿ ತಿನ್ಬೇಕು ಅಂತ 1950s ಅಲ್ಲಿ, ಓಕೆ, 1950s ಅಲ್ಲಿ ಒಂದು ಪಿರಮಿಡ್ ಕೊಟ್ಟಿದ್ದು. ಅಂದ್ರೆ ಕೆಳಗಡೆ ಇರೋದು ನೋಡಿ ಯಾವ್ದೆಲ್ಲ ಕಾರ್ಬೋಹೈಡ್ರೇಟ್ಸ್ ಇರೋದು, 40% ಕಾರ್ಬೋಹೈಡ್ರೇಟ್ಸ್. ಅದ್ರಲ್ಲಿ ಏನ್ ಬಂತು? ಬ್ರೆಡ್ ಬಂತು, ಪಾಸ್ತಾ, ಸೀರಿಯಲ್ಸ್, ಗ್ರೇನ್ಸ್ ಅಂದ್ರೆ ನಿಮ್ದು ಎಲ್ಲ ಆಗತ್ತೆ, ಮಿಲೆಟ್ಸ್ ಆಗತ್ತೆ, ರಾಗಿ, ಬಾಜ್ರಾ, ಜೋವಾರ್ ಎಲ್ಲ ಇದ್ರಲ್ಲಿ ಬರುತ್ತೆ. ರೈಸ್, ವೀಟ್ ಅಂದ್ರೆ ಚಪಾತಿ ಮಾಡ್ತೀವಿ, ಪೂರಿ ಮಾಡ್ತೀವಿ, ಇವೆಲ್ಲ ಈ 40% ಅಲ್ಲಿ ಬಂತು. So according to the 1950s food pyramid, the guidelines stated that you can eat 40% carbohydrates and only 20% proteins. Proteins ಎಲ್ಲಿಂದ ಬಂತು? ಫಿಶ್, ಚಿಕನ್, ಡೈರಿ, ಕರ್ಡ್ಸ್, ಚೀಸ್, ಬಟರ್, ಎಗ್ಸ್, ಇವೆಲ್ಲ ಬರೀ 20% ತಿನ್ನಿ ಸಾಕು ಅಂತ 1950s ಅಲ್ಲಿ ಗೈಡ್ಲೈನ್ ಕೊಟ್ಟಿದ್ದು. ಆದ್ರೆ ಈ ಗೈಡ್ಲೈನ್ ಚೇಂಜ್ ಆಗ್ತಾ ಇರ್ಬೇಕಾದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಅದಕ್ಕೆ ನಾವು ಇನ್ನೂ ಇದೇ ರೀತಿ ತಿಂತಾ ಇದ್ದೀವಿ. How many of us before we got introduced to this community we were eating like this only? Lot of rice. ಗುಡ್ಡೆ ತರ ರೈಸ್ ಹಾಕೊಳ್ಳೋದು, ನಮ್ಮ ಮಂಗಳೂರಲ್ಲಿ ಮೀನ್ ಸಾರು ಹಾಕೊಳ್ಳೋದು, ಅಷ್ಟೇ ಸಾಕು, ಹೊಟ್ಟೆ ತುಂಬಿತು ಫುಲ್. ಹೌದಲ್ವಾ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ, ದೋಸೆ ಏನೋ, ಚಪಾತಿ ಏನೋ, ಸಾಂಬಾರ್ ಏನೋ, ಅಬ್ಬಾ ರುಚಿಯಾಗಿ. ಪ್ಲಸ್ ಅದಕ್ಕೆ ಸೇರೋದು ಟೀ ಆರ್ ಕಾಫಿ ವಿತ್ ಮಿಲ್ಕ್ ಅಂಡ್ ಶುಗರ್. Imagine the quantity of calories, imagine the quantity of carbohydrates we were taking in, right? ಆದ್ರೆ 1950sಗೆ ಮತ್ತೆ ಈಗ 2020s ಅಲ್ಲಿ ಕಂಪೇರ್ ಮಾಡಿದ್ರೆ ಜನರದು ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗಿದೆ, ಜೀವನ ಶೈಲಿ ಚೇಂಜ್ ಆಗಿದೆ. How many of you know that in the 1950s people were more active? Yes, people were into hard manual labor. We had farmers, we had ಕೂಲಿ ವರ್ಕರ್ಸ್. ಹೌದಲ್ವಾ? ಯಾರೆಲ್ಲ ನಿಮ್ಮ ಅಜ್ಜಾಜಿಗ್ ನೋಡಿದ್ದೀರಾ? ನಿಮ್ಮ ಅಜ್ಜಿ ಕೂತಲ್ಲೇ ಇದ್ರ ಇಡೀ ದಿವಸ? IT ಜಾಬ್ ಅಲ್ಲಿ ಇದ್ರ? ಲ್ಯಾಪ್ಟಾಪ್ ಮುಂದೆ, ಮೊಬೈಲ್ ಮುಂದೆ ಕೂತ್ಕೊಳ್ತಾ ಇದ್ರ? ಇಲ್ಲ ಅಲ್ಲ, ಇಡೀ ದಿವಸ ಅವ್ರು ಕೆಲಸ ಮಾಡ್ತಾ ಇದ್ರು. ಕೂಲಿ ಕೆಲಸ ಇರ್ಬೋದು, ಫಾರ್ಮಿಂಗ್ ಇರ್ಬೋದು, ಎಲ್ಲ ಆಕ್ಟಿವ್ ಆಗಿದ್ರಲ್ವಾ? ಸೊ ಅವರ ಜೀವನ ಶೈಲಿಗೆ ಈ ತರ ತಿನ್ನೋದು ಸರಿ ಇತ್ತು, ರೈಟ್? ಬಟ್ ಈಗಿನ ಲೈಫ್ ಸ್ಟೈಲ್ ನೋಡಿ, ಯಾರೆಲ್ಲ ನಾವು ಅಷ್ಟು ಕೆಲಸ ಮಾಡ್ತಾ ಇದೀವಿ, none of us are as active, or even I think not even 50% as active as our grandparents' generation were. I've seen my grandparents, even at the age of 85, 86, my grandpa used to sit down on the floor and get up from the floor even without taking any support, right? But how many of us at our age now can do something like that? Correct? So we are not that active. ಆದ್ರೆ ನಾವು ಅವ್ರ ತರನೇ ಇನ್ನೂ ತಿಂತಾ ಹೋದ್ರೆ ತೂಕ ಹೆಚ್ಚಾಗ್ತಾ ಇದೆ, ಶುಗರ್, BP, ಕೊಲೆಸ್ಟ್ರಾಲ್ ಎಲ್ಲ ಬರ್ತಾ ಇದೆ. ಅದಕ್ಕೆ ರೀಸೆಂಟ್ಲಿ ಗೈಡ್ಲೈನ್ ಚೇಂಜ್ ಮಾಡಿದ್ದಾರೆ. ಇದು ಕೆಲವರಿಗೆ ಗೊತ್ತಿಲ್ಲ ಇರ್ಬೋದು. ಇನ್ ದ ಇಯರ್ 2025, ಲೇಟ್ 2025 ಅಲ್ಲಿ ಹೊಸ ಫುಡ್ ಪಿರಾಮಿಡ್ ಕೊಟ್ರು ನಮ್ಗೆ. ಈ ಹೊಸ ಫುಡ್ ಪಿರಾಮಿಡ್ ಪ್ರಕಾರ ನೋಡಿ ಇನ್ವರ್ಟ್ ಮಾಡಿದ್ದಾರೆ, ಫುಲ್ ಪಿರಾಮಿಡ್ ಉಲ್ಟಾ ಮಾಡಿದ್ರು.
ಪ್ರೋಟೀನ್ಸ್ ಎಷ್ಟು ತಿನ್ಬೇಕು ನೋಡಿ, ಹೈಯೆಸ್ಟ್ ಪ್ರೋಟೀನ್ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್ ಎಷ್ಟು ಮಾಡಿದ್ದಾರೆ ನೋಡಿ, ಕಮ್ಮಿ ಮಾಡಿದ್ದಾರೆ. ಹೋಲ್ ಗ್ರೈನ್ಸ್ ನೋಡಿ, ಇದು ಕಾರ್ಬೋಹೈಡ್ರೇಟ್ ಕ್ಯಾಟಗರಿ, ಕಮ್ಮಿ ಮಾಡಿದ್ದಾರೆ. ಫ್ರೂಟ್ಸ್ ವೆಜಿಟೇಬಲ್ಸ್ ಜಾಸ್ತಿ ಮಾಡಿ ಅಂತ ನಮ್ಗೆ ಗೈಡ್ಲೈನ್ ಕೊಟ್ಟಿದ್ದಾರೆ. ಅಂದ್ರೆ for the lifestyle, for the current lifestyle of the current generation who are into sedentary lifestyle or who are into IT jobs or sitting jobs most of the time, which makes 90% of today's population, we need to eat differently from what our grandparents' generation ate. If we don't, we'll keep increasing metabolic conditions, weight, and all these problems, right? So, ಹೇಗ್ ನಾವು ತಿನ್ಬೇಕಾಗತ್ತೆ? ಪ್ರೋಟೀನ್ ಜಾಸ್ತಿ ಮಾಡಬೇಕು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಬೇಕು, ತರಕಾರಿ, ಹಣ್ಣು, ಫೈಬರ್ ಎಲ್ಲ ಜಾಸ್ತಿ ಮಾಡಬೇಕು. ಸೊ ಯು ಸಿ ದ ಡಿಫರೆನ್ಸ್ ಬಿಟ್ವೀನ್ ದ ಟೂ ಫುಡ್ ಪಿರಮಿಡ್ಸ್ ಇನ್ 1950s and in the 2026 what we are supposed to follow. ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಯಾರೆಲ್ಲ ಮುಂಚಿನ ತರ ತಿಂತಾ ಇದ್ದೀರಾ ಅಂತ. ಕೆಲವ್ರು ಹೇಳೋದಿದೆ, my grandparents never had this are fresh, my grandparents ate home food, they were fit. Yes, they were fit because of their active lifestyle. But we cannot be fit because of what they ate in their times, because times have changed, lifestyle has changed. I hope this makes some sense. ನಾನು ಇಷ್ಟು ತನಕ ಹೇಳಿದ್ ಯಾರಿಗೆ ಅರ್ಥ ಆಗ್ಲಿಲ್ಲ? ಅರ್ಥ ಆಯ್ತಾ? ಅರ್ಥ ಆಗಿಲ್ಲ? ಇನ್ನು ಏನಾದ್ರೂ ಕ್ವೆಶನ್ಸ್ ಇದ್ರೆ ಪ್ಲೀಸ್ ಕೇಳಿ. ಎನಿಬಡಿ ಹ್ಯಾಸ್ ಕ್ವೆಶನ್ಸ್ ಸೋ ಫಾರ್? Because before I go ahead, you need to understand this well. ಮೇಡಮ್, ಇದು ರಾ ಜಾಕ್ ಫ್ರೂಟ್ ಫ್ಲೋರ್ ಅಂತ ಒಂದು ಈಗ ಲೇಟೆಸ್ಟ್ ಬರ್ತದೆ. ಅದು ಒಳ್ಳೇದು ಅಂತ ಹೇಳ್ತಾರೆ. ಸಾಲ್ಯುಬಲ್ ಫೈಬರ್ ತುಂಬಾ ಉಂಟು ಅದರಲ್ಲಿ, ಅದು ಯೂಸ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಒಳ್ಳೇದಾ ಮೇಡಮ್ ಅದು? ಅದರ ಬಗ್ಗೆ ಏನಾದ್ರು ನಾಲೆಜ್ ಉಂಟಾ? ಯಾವುದು? ರಾ ಜಾಕ್ ಫ್ರೂಟ್ ಫೈಬರ್, ಜಾಕ್ ಫ್ರೂಟ್ ಫ್ಲೋರ್. Raw jackfruit flour ಮಾಡ್ತಾರಾ? Okay, okay. This is something new for me. Raw jackfruit is a good thing actually. ಆದ್ರೆ ಗ್ಲೈಸೆಮಿಕ್ ಇಂಡೆಕ್ಸ್ ನೋಡ್ಬೇಕಾಗತ್ತೆ. ನೀವು ಡಯಾಬಿಟಿಕ್ ಇದ್ದೀರಾ ಅಂದ್ರೆ ಜಾಕ್ ಫ್ರೂಟ್ ಇಸ್ ಯೂಶುವಲಿ ಹೈಯರ್ ಇನ್ GI ಅಲ್ವಾ? not live. Lower in GI, but still we cannot say. You will have to check on the ingredient packet. ಈಗ ಏನ್ ಮಾಡ್ತಾರೆ, ಮನೆಯಲ್ಲಿ ಜಾಕ್ ಫ್ರೂಟ್ ಅನ್ನು ರಾ ಜಾಕ್ ಫ್ರೂಟ್ ಅನ್ನು ಡ್ರೈ ಮಾಡಿ, ಅದು ಪುಡಿ ಮಾಡಿ, ಆಟ ಮಾಡಿ ಕೊಡೋದು ಬೇರೆ. ಬಟ್ ಒಂದು ಬ್ರ್ಯಾಂಡ್ ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಕ್ಲಿಯರ್ ಆಗಿ ಇಡೋದು ಬೇರೆ. ಓಕೆನಾ? ಸೊ ನಿಮ್ಗೆ ಲೋ GI ಅಥವಾ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡಿದ್ರೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ಐ ಡೋಂಟ್ ಸಿ ಅ ರೀಸನ್ ವೈ ಯು ಶುಡ್ ಜಸ್ಟ್ ಸ್ವಿಚ್ ಟು ದಟ್. ಓಕೆನಾ? ಮತ್ತೆ ನಿಮ್ಮ ಕೋಚ್ ಹತ್ರ ಕೇಳಿ. Malik, coach, fantastic. Your coach knows your health problems, ಅಲ್ವಾ? ಇಲ್ಲಿ ಪರ್ಸನಲೈಸ್ಡ್ ಆಗಿ ಪ್ರೋಗ್ರಾಮ್ ಮಾಡ್ಬೇಕಾಗುತ್ತೆ. ಸೊ ಜನರಲಿ ಸ್ಪೀಕಿಂಗ್, ನೀವು ಫಸ್ಟ್ ಆ ಇಂಗ್ರೀಡಿಯೆಂಟ್ ಲಿಸ್ಟ್ ನೋಡ್ಬೇಕು, ಟೋಟಲ್ ಶುಗರ್ಸ್ ನೋಡ್ಬೇಕಾಗತ್ತೆ, GI ನೋಡ್ಬೇಕಾಗತ್ತೆ, ಎಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ ಅಂತ. ಸುಮ್ನೆ ಅದು ಒಳ್ಳೇದಂತ ಹೇಳಿದ ತಕ್ಷಣ ಡಯಾಬಿಟಿಸ್ ಫ್ರೀ ಹೇಳಿದ್ದಾರೆ, ಅಂತ ಗೊತ್ತಿಲ್ಲ. Show it to your coach, Malika ma'am. Okay, na? But good question, thank you. On that note, I would like to add one thing here. Recently, diabetics ಜಾಸ್ತಿ ಆಗಿದ್ದಾರೆ, ಹೌದಲ್ವಾ? The world number 1 in diabetes. Shouldn't be proud. So number 1 diabetes ಆಗಿದೀವಿ, ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಾ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಒಬಿಸಿಟಿ ಜಾಸ್ತಿ ಆಗ್ತಾ ಇದೆ. So India is a big market for most food companies. So ಏನಾಗುತ್ತೆ ಅಂದ್ರೆ, ಯಾವುದು ಒಂದು ಬಂದ ತಕ್ಷಣ ಒಂದು ಟ್ರೆಂಡ್ ಆಗ್ಬಿಡುತ್ತೆ. Everybody switches to certain kind of diabetic atta, something else. So these trends in food keep changing. But before we jump into any kind of a food trend, you need to speak to your doctor and speak to your coach. Nutrition, Herbalife Nutrition is low in GI, diabetic friendly. Right? Herbalife Nutrition is proven to be safe for consumption for anybody. Yes, Herbalife Nutrition ingredients are all labeled very well on the canister. Yes, so ಇಷ್ಟು ಸೇಫ್ ಇರ್ಬೇಕಂದ್ರೆ ಸೇಮ್ ಡೇ ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಅಷ್ಟು ಸೇಫ್ ಇದೆಯಾ ನೋಡ್ಕೊಳ್ಳಿ ಫಸ್ಟ್. ಓಕೆನಾ? I'm on the screen? Yeah, right. So let's continue, and now we'll do a few real food plate analysis. Okay, I will just share the screen. Give me a minute, please. ಯಾರೆಲ್ಲ ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಮ್ಯೂಟ್ ಮಾಡಿ ನಿಮ್ಮ ಸ್ಕ್ರೀನ್ ಅನ್ನು, ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಈಗ ನಾನು ಯಾವ್ದು ಸ್ಲೈಡ್ಸ್ ತೋರಿಸ್ಲಿಕ್ಕಿದ್ದೀನೋ
ಎಲ್ರು ಇಂಟರಾಕ್ಟ್ ಮಾಡ್ಬೇಕು. ನಾನ್ ಫಸ್ಟ್ ಆಫ್ ಆಲ್ ಕೆಲವೊಂದು ನಿಮ್ಗೆ ಸ್ಲೈಡ್ಸ್ ತೋರಿಸ್ತೀನಿ, ಫುಡ್ ಪ್ಲೇಟ್ಸ್, ಮೀಲ್ ಪ್ಲೇಟ್ಸ್ ತೋರಿಸ್ತೀನಿ. ಅದ್ರಲ್ಲಿ ಏನ್ ಮಿಸ್ಟೇಕ್ ಇದೆಯೋ ಏನ್ ಇಲ್ವೋ ಅಂತ ನೋಡ್ಬೇಕು. ಸಾಧಾರಣವಾಗಿ ನಾನ್ ತೋರಿಸ್ತಾ ಇರೋದು ಮೀಲ್ ಪ್ಲೇಟ್ಸ್ ಎಲ್ಲವೂ ಈಗ ವೆಯ್ಟ್ ಲಾಸ್ ಮೀಲ್ ಪ್ಲೇಟ್ಸ್ ಆಗ್ಲಿಕ್ಕಿದೆ. ಓಕೆ, ಸೊ ವೆಯ್ಟ್ ಗೇನ್ ಮಾಡೋರು ನಿಮ್ಗೆ ವೆಯ್ಟ್ ಗೇನ್ ಮೀಲ್ ಪ್ಲಾನ್ ಬೇರೆ ಇರ್ಬೋದು. ಬಟ್ 90% ಆಫ್ ದ ಪೀಪಲ್ ಆನ್ ದಿಸ್ ಸೆಷನ್ ರೈಟ್ ನಾವ್ ಆರ್ ಆನ್ ವೆಯ್ಟ್ ಲಾಸ್, ಫ್ಯಾಟ್ ಲಾಸ್ ಅಂಡ್ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್. ಸೊ ನಿಮ್ಗೆ ಗೊತ್ತಿರಬೇಕು, ನಿಮ್ಮ ಡಯಟ್ ಅಲ್ಲಿ 30% ಕಾರ್ಬೋಹೈಡ್ರೇಟ್ ಇರಬೇಕು, ಆದಷ್ಟು ಜಾಸ್ತಿ 40% ಫೈಬರ್, ವೆಜಿಟೇಬಲ್ಸ್, ಫ್ರೂಟ್ಸ್ ಇರಬೇಕು, ಅಂಡ್ ಅನದರ್ 30% ಪ್ರೋಟೀನ್ ಇರಬೇಕು. 30 to 40% ನಿಮ್ಮ ಕೋಚ್ ಹೇಳಿದ ಪ್ರಕಾರ. ಹೌದಾ ಅಲ್ವಾ? ಎವ್ರಿಬಡಿ ಇಸ್ ಅವೇರ್? ಎಸ್. ಸೊ ಈಗ ನಾನು ಮೀಲ್ ಪ್ಲೇಟ್ಸ್ ತೋರ್ಸ್ಲಿಕ್ಕಿದ್ದೀನಿ. ಎಲ್ರು ಅದನ್ನು ನೋಡಿ ಒಂದೊಂದಾಗಿ ನನ್ಗೆ ಹೇಳ್ಬೇಕು ಅದ್ರಲ್ಲಿ ಏನಾದ್ರು ತಪ್ಪಿದ್ಯಾ, ಏನಾದ್ರೂ ಇಂಪ್ರೂವ್ ಮಾಡಬಹುದಾ ಅಂತ. ಓಕೆ, ದೀಸ್ ಆರ್ ರಿಯಲ್ ಟೈಮ್ ರಿಯಲ್ ಮೀಲ್ ಪ್ಲೇಟ್ಸ್ ಆಫ್ ರಿಯಲ್ ಕ್ಲೈಂಟ್ಸ್. ಓಕೆ, not taken from anywhere. So I'm sure all of you will be able to relate to these meal plates and what I am showing you right now. All right, ಈ ಒಂದು ಪ್ಲೇಟ್ ನೋಡಿ, ಫಸ್ಟ್ ಪ್ಲೇಟ್ ಇದು ಸರಿ ಇದೆಯಾ, ಇದ್ರಲ್ಲಿ ಏನಾದ್ರೂ ಚೇಂಜ್ ಮಾಡಬಹುದಾ? Ma'am, rice quantity can be lower and no chapati. If there is rice, no chapati. If there is chapati, then no rice. Very The good. carb will become more. ಗ್ರೇಟ್ ಗ್ರೇಟ್, ರೈಟ್. ಈ ಒಂದು ಪ್ಲೇಟ್ ನೋಡಿ, ಸಾಧಾರಣವಾಗಿ ಇದು ಹೋಟೆಲ್ ಅಲ್ಲಿ ಕೊಡುವ ಪ್ಲೇಟ್ ತರ ಉಂಟು. ಹೌದಾ ಅಲ್ವಾ? ಹೋಟೆಲ್ಸ್ ಅಲ್ಲಿ ಏನ್ ಮಾಡ್ತಾರೆ, ರೈಸು ಕೊಡ್ತಾರೆ, ಚಪಾತಿನೂ ಕೊಡ್ತಾರೆ. ಬಟ್ ಪ್ರಿಡಾಮಿನೆಂಟ್ಲಿ ವೆನ್ ಯು ಆರ್ ಅಟ್ ಹೋಮ್, ಟ್ರೈ ಟು ನಾಟ್ ಮಿಕ್ಸ್ ಟು ಡಿಫ್ರೆಂಟ್ ಕಾರ್ಬೋಹೈಡ್ರೇಟ್ ಗ್ರೂಪ್ಸ್. ಯಾಕಂದ್ರೆ ಒಂದು ಲೆಕ್ಕ ತಪ್ಪುತ್ತೆ ನಮ್ಗೆ, ಎಷ್ಟು ಕಾರ್ಬೋಹೈಡ್ರೇಟ್ ಹೊಟ್ಟೆಗೆ ಹೋಯ್ತು ಅಂತ ಕರೆಕ್ಟ್ ಗೊತ್ತಾಗೋದಿಲ್ಲ. ಹೌದಾ ಅಲ್ವಾ? ಸೊ ಈ ಒಂದು ಕಪ್ಪಲ್ಲಿ ರೈಸ್ ಇಟ್ಟಿದಾರಲ್ಲ, it may be a little too much if you are on weight loss, right? ಅದಕ್ಕೋಸ್ಕರ ರೈಸ್ ತಕೊಂಡ್ರೆ ಮತ್ತೆ ಚಪಾತಿ ಅಗತ್ಯ ಇಲ್ಲ. ಚಪಾತಿ ತಿಂದ್ರೆ 2 ಚಪಾತಿ ತಗೊಳ್ಬಹುದು, ರೈಸ್ ಅಗತ್ಯ ಇಲ್ಲ. ಆಲ್ರೈಟ್, ಗ್ರೇಟ್. ಇನ್ನೇನಾದ್ರೂ ಆಡ್ ಮಾಡಬಹುದಾ ಇದ್ರಲ್ಲಿ? is anything missing? I think they can add protein instead of those. Absolutely. So protein. ಹೌದಲ್ವಾ? ಸೊ ಮೇ ಬಿ ಎಗ್ ಆರ್ ಫಿಶ್ ಆರ್ ಚಿಕನ್ ಆಡ್ ಮಾಡಬಹುದು. ಫಾರ್ ವೆಜಿಟೇರಿಯನ್ ಸೋರ್ಸಸ್, ಟೋಫು, ಪನೀರ್, ಕರ್ಡ್ಸ್ ಆಡ್ ಮಾಡಬಹುದು. ದೇ ಆರ್ ಗುಡ್ ಥಿಂಗ್ಸ್ ಟು ಆಡ್ ಆನ್. ವೆರಿ ಗುಡ್, ಥ್ಯಾಂಕ್ ಯು. ಸ್ಯಾಲಡ್ ಆಡ್ ಮಾಡಬಹುದು ಅಲ್ವಾ? ಇನ್ನೊಂದು ಸೇಮ್ ಕ್ವಾಂಟಿಟಿ ಆಫ್ ಬೀಟ್ರೂಟ್ ಎಷ್ಟು ಇದೆಯೋ ಅಷ್ಟೇ ಸ್ಯಾಲಡ್ ಇದ್ರೆ ಇನ್ನೂ ಬೆಟರ್. I hope everybody is able to follow, right? Okay, now Pamela ma'am has finished responding. I want somebody else to check the next meal plate and let me know. 1 minute, it's coming up. There's a slight technical glitch. Who will tell me what is the mistake in this, or is there any mistake, or is it okay? I think you can add little bit of carb, rice. Rice. Yes, very Fiber good. is very less. Yes. Instead of chicken fry, you can add little bit of probiotics also inside. Okay. Now I can see that a lot of people are responding. So do one thing. I will call out the name and then you can give me the response. Is that okay? Done? So that too many voices don't overlap. Yes, Anuradha ma'am, can you tell us what can improve on this plate? Ma'am, we can add little bit of carbs and then fiber. Yeah, fiber quantity has to be double up because protein is so much. Even in the pulses and the chicken, everything is there. But then fiber intake should be double. All right. You can increase the salads. Yeah, and then you can add little bit of probiotics together. Yes. Later. What can be added for probiotics here, ma'am? Curd, buttermilk curd. Right, good option. All right, thank you for that. One more suggestion I have here. Sometimes we think that it is because we want to eat more of protein, let's eat a lot of sprouts and grams, right? Don't do the mistake. ಈ ಕಪ್ ನೋಡಿ, ಅಂದ್ರೆ ಈ ಏನು ಕಟೋರಿ ಇದೆ ಅದ್ರಲ್ಲಿ ಇಷ್ಟು ಜಾಸ್ತಿ ಆಯ್ತು ಈ ಗ್ರಾಮ್ಸ್ ಏನಿದೆ ನೋಡಿ. ಯು ಕ್ಯಾನ್ ಟೇಕ್ ಹಾಫ್ ಆಫ್ ಇಟ್ ಆರ್ ಕ್ವಾರ್ಟರ್ ಆಫ್ ದಿಸ್ ಇಸ್ ಇನಫ್. ಯಾವಾಗ್ಲೂ there is a rule when it comes to sprouts, grams and pulses. You take 1 fist sized amount of thing, like so much is okay. ಇದು ಜಾಸ್ತಿ ಆಯ್ತು. ಯಾಕಂದ್ರೆ there is something called digestion and absorption
ಅಸಿಮಿಲೇಷನ್ ಏನಾಗುತ್ತೆ, ಇಷ್ಟು ಜಾಸ್ತಿ ತಿಂದ್ರೆ ಉಂಟಲ್ಲ ಬ್ಲೋಟಿಂಗ್ ಆಗುವ ಚಾನ್ಸ್ ಇರುತ್ತೆ. This can be too much grams. Alright, too many green peas will give you some great farts also. So try to avoid too much of grams and sprouts and pulses. Okay, so that you don't feel bloated and easier on your gut for digestion. Next plate we have. Yes, who can tell me? We have Preeti ma'am here. Preeti ma'am, can you please unmute and share? What do you think needs to rice and what? Curry. Yes, there is a curry. It's Madras we call moge. Right? We can add some protein, fish, egg, or Yes. only curry is there, no? Yeah. And instead of rice, we can have jawar ka roti. Yeah. Thank you for sharing. Rice is okay here, and on top of that, if you see, there are two different kinds of vegetables which are okay as well. But if you can reduce the rice quantity further, it would be better. All right, because the rice is here covered with the vegetables, and sometimes you don't understand what is the quantity, right? But you can add fish. Pamela ma'am is raising her hand. Yes, Pamela ma'am, please tell us. Ma'am, fiber salads can be added, probiotics curds can be added, and rice quantity, of course, should be little less. Little less. Yes. Absolutely. Thank you. Thank you. Very good, Preeti ma'am. Next we have, yes, who will tell me? Malika ma'am, ನಮ್ಗೆ ಹೇಳ್ಬೋದಾ ಈ ಪ್ಲೇಟ್ ಅಲ್ಲಿ ಏನಾದ್ರೂ ಇಂಪ್ರೂವ್ ಮಾಡಕ್ಕಿದ್ಯಾ? ಮಲ್ಲಿಕಾ ಮ್ಯಾಮ್ ಇದ್ದೀರಾ? ಅದು ಬಿಸಿಬೇಳೆ ಬಾತ್ ಹಾಗೆ ಕಾಣ್ತದೆ ಮೇಡಮ್. Yes. ಓನ್ಲಿ ರೈಸ್ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಉಂಟು, ಪ್ರೋಟೀನ್ ಇಲ್ಲ, ಪ್ರೋಬಯೋಟಿಕ್ಸ್ ಇಲ್ಲ, ಮತ್ತೇನು ಇಲ್ಲ ಅಲ್ವಾ? Fiber. ವೆರಿ ಗುಡ್ ಮಲ್ಲಿಕಾ ಮ್ಯಾಮ್, ಗುಡ್ ಅಬ್ಸರ್ವೇಷನ್. ಸ್ಯಾಲಡ್ ಇಲ್ಲ. ಥ್ಯಾಂಕ್ ಯು ಫಾರ್ ಶೇರಿಂಗ್. ಇದು ನೋಡಿ, ಈ ತರ ತಿಂದ್ರೆ ವೆಯ್ಟ್ ಲಾಸ್ ಆಗುತ್ತಾ? ಇದ್ರಲ್ಲಿ ಬ್ಯಾಲೆನ್ಸೇ ಇಲ್ಲ. ಇಷ್ಟು ನನ್ನ 3 ವರ್ಷದ ಮಗು ತಿನ್ಬಹುದು, ಇಷ್ಟು ಊಟ, ಅದ್ರಲ್ಲಿ ಬ್ಯಾಲೆನ್ಸು ಇಲ್ಲ, ಕ್ಯಾಲರೀಸು ಸಾಕಾಗೋದಿಲ್ಲ. ಮತ್ತೆ ವೆಯ್ಟ್ ಲಾಸ್ ಆಗಿಲ್ಲ ಅಂತ ನೆಕ್ಸ್ಟ್ ಡೇ ಮಾರನೇ ದಿನ ಹೋಗಿ ಕೋಚ್ ಹತ್ರ ಹೇಳೋದು, ಸೊ ನಾನು ಇಷ್ಟೇ ತಿಂದಿದ್ದು, ಊಟವೂ ಮಾಡ್ಲಿಲ್ಲ, ವೆಯ್ಟ್ ಲಾಸ್ ಆಗ್ಲಿಲ್ಲ. ಬಿಕಾಸ್ ಇಫ್ ಯು ಆರ್ ಗೋಯಿಂಗ್ ಆನ್ ಎಕ್ಸ್ಟ್ರೀಮ್ ಕ್ಯಾಲರಿ ಡೆಫಿಸಿಟ್, ಯು ವಿಲ್ ನಾಟ್ ಲೂಸ್ ವೇಟ್. So you have to eat with the right kind of balance. Thank you, Malika ma'am. We'll go ahead with the next meal plate. ಇದು ಕವಿತಾ ಮ್ಯಾಮ್ ಹೇಳ್ಬೋದಾ ಈ ಮೀಲ್ ಪ್ಲೇಟ್ ಸರಿ ಇದೆಯಾ, ಏನಾದ್ರೂ ಇಂಪ್ರೂವ್ ಮಾಡ್ಬೋದಾ ಅಂತ? ಕರ್ಡ್ ಯೂಸ್ ಮಾಡ್ಬೋದು ಮ್ಯಾಮ್ ಅದರೊಟ್ಟಿಗೆ. ಓಕೆ, ಮತ್ತೆ ವೈಟ್ ರೈಸ್ ಉಂಟು, ರೈಸ್ ಇದೆ, ರೈಸ್ ಇದೆ, ರೈಸ್ ಊಟ ಪಲ್ಯ ಮಾಡ್ಬೋದಾ? ಇಷ್ಟು ರೈಸ್ ಕಡಿಮೆ ಮಾಡ್ಬೋದು ಮ್ಯಾಮ್ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದಾ? Okay. ಕಡಿಮೆ ರೈಸ್ ಕಡಿಮೆ ಮಾಡ್ಬೋದು. ಮತ್ತೆ ಕರ್ಡ್ ಆಡ್ ಮಾಡ್ಬೋದು. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ಕವಿತಾ ಮ್ಯಾಮ್, ಚೆನ್ನಾಗಿ ಹೇಳಿದ್ರಿ. ವೈಟ್ ರೈಸ್ ಯೂಸ್ ಮಾಡ್ಬೋದು, ಕೆಲವರಿಗೆ ವೈಟ್ ರೈಸೇ ಅಭ್ಯಾಸ ಆಗಿರುತ್ತೆ, ಸೊ ವೈಟ್ ರೈಸ್ ಯೂಸ್ ಮಾಡ್ಬೋದು. ಬಟ್ ಬಾಯ್ಲ್ಡ್ ರೈಸ್ ಇದ್ರೆ ಇನ್ನು ಬೆಟರ್ ಅಷ್ಟೇ. ಬಾಯ್ಲ್ಡ್ ರೈಸ್ ಬೈ ದ ವೇ ಸೌತ್ ಇಂಡಿಯಾದಲ್ಲಿ ಮಾತ್ರ ಸಿಗೋದು, ಇಡೀ ನಮ್ ದೇಶಕ್ಕೆ ಬಾಯ್ಲ್ಡ್ ರೈಸ್ ಸಿಗೋದಿಲ್ಲ. ಸೊ ಏನ್ ಮಾಡ್ತೀವಿ, ವೈಟ್ ರೈಸ್ ತಿಂತೀವಿ ನಾವು, ಹೌದಲ್ವಾ? ಸೊ ಇಟ್ಸ್ ಓಕೆ, ಬಟ್ ಇನ್ಕ್ರೀಸ್ ಫೈಬರ್ ಇನ್ ಅದರ್ ಕ್ವಾಂಟಿಟೀಸ್. ವೆಜಿಟೇಬಲ್ಸ್ ಸೂಪರ್ ಇದೆ, ಹೌದಾ ಅಲ್ವಾ? ವೆಜಿಟೇಬಲ್ಸ್ ಜಾಸ್ತಿ ಇದೆ, ಸ್ಯಾಲಡ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಇಷ್ಟು ವೆಜಿಟೇಬಲ್ಸ್ ಸಾಕಾಗತ್ತೆ. ಬಟ್ ಇಲ್ಲಿ ಪ್ರೋಟೀನ್ ಮಿಸ್ಸಿಂಗ್ ಇದೆ ನೋಡಿ, ಹೌದಲ್ವಾ? ಪ್ರೋಟೀನ್ಸ್ ಗೆ ಮೇ ಬಿ ಎಗ್ಸ್, 2 ಮೊಟ್ಟೆ, 2 ಎಗ್ ವೈಟ್, ಇಲ್ಲ ಫಿಶ್, ಇಲ್ಲ ಚಿಕನ್, ಪನ್ನೀರ್ ಆಡ್ ಮಾಡಿದ್ರೆ ಬೆಟರ್. ಅರ್ಥ ಆಯ್ತಲ್ವಾ ಎಲ್ರಿಗೂ? ಥ್ಯಾಂಕ್ ಯು ಕವಿತಾ ಮ್ಯಾಮ್ ಫಾರ್ ಶೇರಿಂಗ್. ಮ್ಯಾಮ್. ಎಸ್, ನೆಕ್ಸ್ಟ್ ಪ್ಲೇಟ್ ನೋಡಿ, ಇದು ಓಕೆ, ಗುಡ್. Anybody has not okay? What is the problem here? There is no protein. Again, there's no protein, right? There is no probiotics. Okay. And obviously carbs is more. Rice. Carbs may be more. Yes. Thank you, Pamela ma'am. ಇಲ್ಲಿ ನಾನು ಒಂದು ವಾರ್ನಿಂಗ್ ಕೊಡ್ತೇನೆ.
all those who take tiffins to office, be careful of the quantity that goes into the tiffin. Sometimes we just pack the tiffin like that, and tiffins are deep. You don't realize how much rice can go into it and how much it can take, the capacity of the tiffin. So I have one suggestion. One day, before packing your tiffin, first take that quantity on a large plate, on a proper plate. All right, take the rice quantity and see how much it is, 30%, 50%, how much you've taken. Then take the vegetables, the protein, everything, and balance it on the plate, and then fill it up in your tiffin. ಮತ್ತೆ ಟಿಫಿನಿಗೆ ಹಾಕಿ, ಫಸ್ಟ್ ಪ್ಲೇಟಿಗೆ ಹಾಕೊಂಡು ಲೆಕ್ಕ ನೋಡಿ ಮತ್ತೆ ಟಿಫಿನಿಗೆ ಹಾಕಿ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಯಾವ ಲೆವೆಲ್ ತನಕ ಟಿಫಿನ್ ಫುಲ್ ಆಗ್ಬೇಕು ಅಂತ. ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಅದೇ ಲೆವೆಲ್ ತನಕ ತಗೊಳಕ್ಕೆ. ಇಲ್ಲಾಂದ್ರೆ ಏನಾಗುತ್ತೆ, ಟಿಫಿನ್ ಇಷ್ಟು ಗುಂಡಿ ಆಗಿರುತ್ತೆ, ನೀವು ತಟ್ಟೆಯಲ್ಲಿ ಹಾಕಿದ್ರೆ ಎಷ್ಟು ಗುಡ್ಡೆ ತರ ರೈಸ್ ಆಗ್ಬೋದು, ಅದು ಗೊತ್ತಾಗೋದಿಲ್ಲ ನಮ್ಗೆ. ಸೊ ದೋಸ್ ಹೂ ಆರ್ ಕ್ಯಾರಿಂಗ್ ಟಿಫಿನ್ಸ್, ಬಿ ಕೇರ್ಫುಲ್ ಆಫ್ ದಟ್ ಒನ್ ಥಿಂಗ್. ಓಕೆ, ಇನ್ನೊಂದು ಮೀಲ್ ಪ್ಲೇಟ್ ನೋಡಿ. ಇದು ವಾಟ್ ಕ್ಯಾನ್ ಚೇಂಜ್ ಹಿಯರ್? ಯಾರು ಹೇಳ್ತೀರಾ? You can add the protein All right. and curd Okay. and lessen the curry, I suppose. Lessen the curry. All right. And add more of Curry salad. is okay. May I know your good name, ma'am? I'm not able to see you on My screen. my name is Sumaya. Sumaya. Sumaya, ma'am, good observation. Thank you. Another suggestion I have here, salads nodi. A lot many times we make our salads very boring, and then we wouldn't like to take salad. Some people say I don't like salads at all. Why? Because you're making it boring. Salad should have at least 4 to 5 ingredients. Try and see. 4-5 ingredient idre salad ಒಳ್ಳೇದು. ಯಾಕಂದ್ರೆ salad becomes filling. ಬರೀ ಸೌತೆಕಾಯಿ, ಬರೀ ಕ್ಯಾರೆಟ್ ಕಟ್ ಮಾಡೋ ಬದಲಿಗೆ ಸ್ವಲ್ಪ ಚೂರು ಆಡ್ ಮಾಡ್ಕೊಳ್ಳಿ. ಏನ್ ಆಡ್ ಮಾಡ್ಬೋದು? ನೀರುಳ್ಳಿ, onions can be added. Sweet corn add ಮಾಡ್ಬೋದು, ಕ್ಯಾಪ್ಸಿಕಮ್, ಕ್ಯಾಬೇಜ್ if you are tolerant. ಮತ್ತೆ Carrots, broccoli. Yes, amazing. Broccoli can be added. So all of these can be added to your salads. Make your salads interesting, tasty. ಕೆಲವೊಂದ್ಸತಿ ಕುಕ್ ವೆಜಿಟೇಬಲ್ಸ್ ಇಲ್ಲ ಅಂದ್ರೂ salads ಜಾಸ್ತಿ ತಿನ್ನಿ, ಅದರಲ್ಲಿ ಏನೋ no problem. But try and see to it that you have a salad in every one of your meals, so it helps you. ಕೆಲವರಿಗೆ, some of you may have a problem with salads genuinely because of your gut. If the doctor has restricted you from eating salads, please follow the doctor's advice. No problem. I'm doing a general session here. All right. I hope that is clear. We'll go ahead. Idu, ee plate alli enadru idya? All perfect? Anything to change? This is an exemplary meal plate, alva. Everything is perfect here. Right? There is vegetables, there are salads, there's chicken, there's probiotic, and there is rice and a little bit of pickle. Perfect plate. ಈಗ ನೋಡಿ, ನಾವು ಇಷ್ಟು ರೈಸ್ ತಿನ್ನುವ ಬದಲಿಗೆ ಈ ತರ ಬ್ಯಾಲೆನ್ಸ್ ಮಾಡಿ ತಿಂದ್ರೆ ಹೊಟ್ಟೆ ಫುಲ್ ಇರುತ್ತಾ? ವೇಟ್ ಲಾಸ್, ಫ್ಯಾಟ್ ಲಾಸು ಆಗುತ್ತಾ ಅಲ್ವಾ? ಈ ತರ ನಾವು ಜಾಸ್ತಿ ಮಾಡಿ ತಿನ್ಬೇಕು. ನಿಮ್ಗೆ ಬೇಕಾದ್ರೆ ಇದ್ರ ಸ್ಕ್ರೀನ್ ಶಾಟ್ ತಕೊಳ್ಬಹುದು. ಸಮ್ ಆಫ್ ಯು ಮೇ ಬಿ ನ್ಯೂ ಹಿಯರ್, ಯು ಆರ್ ಸ್ಟಿಲ್ ಟ್ರೈಂಗ್ ಟು ನ್ಯಾವಿಗೇಟ್ ಯುವರ್ ಮೀಲ್ ಪ್ಲೇಟ್ಸ್. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಮತ್ತೆ ಡ್ರೈ ಸ್ನಾಕ್ಸ್ ತಿನ್ಬಹುದು. ನಿಮ್ಗೆ ಕೋಚ್ ಹೇಳ್ಕೊಡ್ತಾರೆ, ಡ್ರೈ ಸ್ನಾಕ್ಸ್ ಎಲ್ಲಿ ಬೇಕಾದ್ರೂ ತಕೊಂಡು ಹೋಗ್ಬೋದು. ಈ ತರ ಮೂಗ್, ದಿಸ್ ಇಸ್ ಗುಡ್. ದಿಸ್ ಇಸ್ ನಾಟ್ ಅ ಮೀಲ್. ಓಕೆ, ನೀವು ಜಸ್ಟ್ ಮೂಗ್ ಈ ತರ ಮಾಡಿ ಮಾತ್ರ ಮೀಲ್ ತಕೊಳ್ಬೇಡಿ, ಲಂಚ್ ತಕೊಳ್ಬೇಡಿ. ದಿಸ್ ಇಸ್ ಗುಡ್ ಫಾರ್ ಅ ಸ್ನಾಕ್. ಬಟ್ ಇದರಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹೋಗಿರ್ಬೋದು. ಅವಾಯ್ಡ್ ಎಕ್ಸೆಸಿವ್ ಯೂಸ್ ಆಫ್ ಆಯಿಲ್. ಕೋಕೋನಟ್ ಹೋಗಿದೆ ಅಂದ್ರೆ ಇದಕ್ಕೆ ಸ್ವಲ್ಪ ಕ್ಯಾಲರೀಸ್ ಬಂದಿರುತ್ತೆ, ಹೌದಲ್ವಾ? ಅಂಡ್ ದೆನ್ ದೇರ್ ಇಸ್ ಆಲ್ ದಿ ಅದರ್ ಥಿಂಗ್ಸ್. ಇದ್ರದ್ದು ನೀವು ಸ್ಯಾಲಡು ಮಾಡ್ಬೋದು. ಸೌತೆಕಾಯಿ, ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇದಕ್ಕೆ ಹಾಕಿದ್ರು ಆಗುತ್ತೆ. ಓಕೆನಾ? ಫಾರ್ ಅ ಸ್ನಾಕ್ ದಿಸ್ ಇಸ್ ವೆರಿ ಗುಡ್ ಇನ್ ದ ಮಾರ್ನಿಂಗ್ ಆಫ್ಟರ್ ಶೇಕ್. ಇದು ಇದ್ರಲ್ಲಿ ಏನಾದ್ರೂ ಚೇಂಜ್ ಮಾಡ್ಬೇಕಾ? ಹೂ ಕ್ಯಾನ್ ಟೆಲ್ ಮೀ? ನಮಿತಾ ಮ್ಯಾಮ್, ನೀವು ಶೇರ್ ಮಾಡ್ಬೋದಾ? ಈ ಪ್ಲೇಟ್ ಅಲ್ಲಿ ಏನಾದ್ರೂ ಚೇಂಜ್ ಮಾಡಕ್ಕಿದ್ಯಾ? ಸರಿ ಇದೆಯಾ ಎಲ್ಲ? ಮ್ಯಾಮ್, ಸಲಾಡ್ಸ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಬೋದು ಅಂತ ತೋರ್ತದೆ. ಅಂಡ್ ಪ್ರೋಬಯೋಟಿಕ್ ಕರ್ಡ್ ಸ್ವಲ್ಪ ಆಡ್ ಮಾಡ್ಬೋದು. ಅಂಡ್ ಪ್ರೋಟೀನ್ ಎಗ್, ಫಿಶ್, ಪನ್ನೀರ್ ಸಮಥಿಂಗ್ ಹಾಗೆ. ಅದು ಸೇಮಿಗೆ ಬದಲು ರೈಸ್ ತಕೊಂಡ್ರೆ ಒಳ್ಳೇದು ಅಂತ ತೋರ್ತದೆ. ಬಟ್ ಓಕೆ, ನೋ ಪ್ರಾಬ್ಲಮ್, ಬಟ್ ಸ್ಟಿಲ್ ಓಕೆ. ಥ್ಯಾಂಕ್ ಯು ನಮಿತಾ ಮ್ಯಾಮ್ ಫಾರ್ ಶೇರಿಂಗ್. ಈಗ ಚಿಕನ್ ಇದೆಯಲ್ಲ, ಚಿಕನ್ ಇದ್ರೆ ನೀವು ಚಿಕನ್ ಇದು ಒಂದು 3-4 ಪೀಸ್ ಜಾಸ್ತಿ ತಕೊಳ್ಳಿ, ಪರವಾಗಿಲ್ಲ. ಮತ್ತೆ ರೈಸ್ ಬದಲಿಗೆ ಸೇಮಿಗೆ ಆಗ್ತದೆ.
ಈಗ ಬೆಳಗ್ಗೆ ನೀವು ಬ್ರೇಕ್ಫಾಸ್ಟ್ ಮಾಡಿರ್ತೀರಾ, ಮನೇಲಿ ಯಾರಾದ್ರೂ ಇದ್ದಾರೆ ಅಂತ, ಅದು ವೇಸ್ಟ್ ಆಗ್ಬಾರ್ದು. ಅಥವಾ ನಿಮ್ಮ ಫೇವ್ರೆಟ್ ಬ್ರೇಕ್ಫಾಸ್ಟ್ ಮಾಡಿದೆ ಆದ್ರೆ ನೀವು ಶೇಕ್ ತಕೊಳ್ತಾ ಇದ್ದೀರಾ ಬೆಳಗ್ಗೆ ಅಂದ್ರೆ, ಅಲ್ಲಿ ಉಳ್ದಿರೋದು ಇಡ್ಲಿ, ದೋಸೆ, ಸೆಮಿಗೆ ಇದು ಮಧ್ಯಾಹ್ನಕ್ಕೆ ತಕೊಳ್ಬಹುದು ಕ್ವಾಂಟಿಟಿ ಪ್ರಕಾರ. ಓಕೆ, ಇನ್ಸ್ಟೆಡ್ ಆಫ್ ರೈಸ್. ಈಗ ಸೇಮಿಗೆ ತಿಂದು ಅದಾದ್ಮೇಲೆ ಇಷ್ಟು ರೈಸ್ ತಕೊಳ್ಳೋದು ನೋ, ಬಿಗ್ ಮಿಸ್ಟೇಕ್. ಹೌದಲ್ವಾ? ಸ್ಯಾಲೆಡ್ ಜಾಸ್ತಿ ಮಾಡ್ಬೇಕು. ಸ್ಯಾಲೆಡ್ ಸಾಕಾಗೋದಿಲ್ಲ. ಸ್ಯಾಲೆಡ್ ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಯು ಕ್ಯಾನ್ ಟೇಕ್ ವೆಜಿಟಬಲ್ಸ್ ಆಲ್ಸೋ. ಅ ಗುಡ್ ಪೋರ್ಷನ್ ಆಫ್ ವೆಜಿಟಬಲ್ಸ್ ಶುಡ್ ಬಿ ದೇರ್. ಅರ್ಥ ಆಯ್ತಲ್ವಾ ಎಲ್ರಿಗೂ? ಇನ್ನೊಂದು ಬರಕಿದೆ, ಇದು ಮುಂಚಿನ ನಮ್ಮ ಲೈಫ್ ಅಲ್ಲಿ ಒಂದು ಫೇವ್ರೆಟ್ ಬ್ರೇಕ್ಫಾಸ್ಟ್. ಹೌದಾ? ಇನ್ನು ಯಾರಾದ್ರೂ ಈ ತರ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಾ? ಬಜಿಲ್, ವಡಾ ಎನಿಬಡಿ? ಬಜಿಲ್ ಮಾಡ್ತೇವೆ, Yes, ವಡ ಮಾಡುದಿಲ್ಲ ಮೇಡಮ್. ವಡಾ ಮಾಡೋದಿಲ್ಲ. ಓಕೆ, ಬಟ್ ವಡಾ ಟೇಸ್ಟಿ ಅಲ್ವಾ ಮ್ಯಾಮ್? ವಡ ಟೇಸ್ಟಿ ಬಟ್ ಆಯಿಲಿ, ಫ್ಯಾಟ್. ಆಯಿಲಿ. ಓಕೆ, ಈಗ ಈ ತರ ನಿಮ್ಮ ಫೇವ್ರೆಟ್ ಫುಡ್ ಇದ್ರೆ ನೀವು ಅಪರೂಪಕ್ಕೆ ತಿನ್ಬಹುದಾ? ಇಲ್ಲ ನಿಮ್ಮ ಕೋಚ್ ಹೇಳಿದಾರಾ ಬೀಗ ಹಾಕಿ ತಿನ್ಲಿಕ್ಕೆ ಇಲ್ಲ ಲೈಫ್ ಅಲ್ಲಿ ಅಂತ? Anybody's coach has told you that never to eat or renounce your favorite foods? Anybody? No, right? Never. Yes. See, the goal of your healthy lifestyle, ಈಗ weight loss ಮಾಡೋದು ಯಾಕೆ? The goal is to be able to eat and enjoy your favorite food for the rest of your life. If you're diabetic and if you're overweight, you won't be able to enjoy your food at all for the rest of your life. Yes or no? ನಾನು ಹೇಳೋದು ಕರೆಕ್ಟಾ ಇಲ್ವಾ? ಅದಕ್ಕೆ ಈ ತರ ಫುಡ್ ನೀವು ಅಪರೂಪಕ್ಕೆ ತಿನ್ಬಹುದು, ನಿಮ್ಮ ಕೋಚ್ ಪರ್ಮಿಷನ್ ಇದ್ರೆ. ಮತ್ತೆ ನಾಳಿಂದ ನೀವು ತಿಂದು ನನ್ ಮೇಲೆ ಹಾಕ್ಬೇಡಿ ಅಪ್ಪ. ಓಕೆ, ಇಫ್ ಯುವರ್ ಕೋಚ್ ಪರ್ಮಿಟ್ಸ್ ಯು ಕ್ಯಾನ್ ಎಂಜಾಯ್ ಯುವರ್ ಫೇವ್ರೆಟ್ ಫುಡ್ ಒಕೇಶನಲಿ, provided you achieve your weight loss goals and milestones according to your coach's guidance. Okay, ಇದು ಬೈ ದ ವೇ ಬ್ರೇಕ್ಫಾಸ್ಟ್ ಐಟಮ್. ಕೆಲವರು ಬ್ರೇಕ್ಫಾಸ್ಟ್ ಗೆ ನೀವು ಶೇಕ್ ತಕೊಳ್ತೀರಾ. ಈ ತರ ಫೇವ್ರೆಟ್ ಫುಡ್ ನಿಮ್ದು ಅಪರೂಪಕ್ಕೆ ಯಾವಾಗಾದ್ರೂ ಲಂಚ್ ಬದಲಿಗೆ ಇದು ತಕೊಂಡ್ರು ಆಗ್ತದೆ. ಓಕೆನಾ? ಅರ್ಥ ಆಯ್ತಲ್ವಾ? ಯು ಕ್ಯಾನ್ ರೀಪ್ಲೇಸ್ ಅ ಮೀಲ್ ವಿತ್ ದಿಸ್ ಇಸ್ ವೆರಿ ಹೈ ಕ್ಯಾಲರಿ ಮೀಲ್. ಇದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯಾ? There is carbs only. ಓನ್ಲಿ ಕಾರ್ಬ್ಸ್, ನಥಿಂಗ್ ಎಲ್ಸ್ ಇನ್ ದಿಸ್. ಆ ರೈಸ್ ನೋಡಿ 4 ದಿನ ತಿನ್ಬಹುದು ರೈಸ್. ಹೌದಲ್ವಾ? ಸಾಧಾರಣವಾಗಿ ಹೋಟೆಲ್ ನಲ್ಲೆಲ್ಲ ಈ ತರ ಕೊಡ್ತಾರೆ, ಬಟ್ ಮಿಸ್ಟೇಕ್. ಎಲ್ರಿಗೂ ಗೊತ್ತಾಯ್ತಲ್ವಾ? ಸೊ ತರಕಾರಿ ಎಲ್ಲ ಕಮ್ಮಿ ಉಂಟು ಇದರಲ್ಲಿ ಕೂಡ ಪ್ರೋಟೀನ್ಸ್ ಇವೆ, ರೈಟ್? ದಿಸ್ ದಿಸ್ ಇದು ಎಂತ ಅಂತ ನನ್ಗೆ ಗೊತ್ತಿಲ್ಲ. ರಾಗಿ ದೋಸೆ ಕಾಣ್ತದೆ ಮೇಡಮ್. ಹೌದಲ್ಲ? ರಾಗಿದು ಏನೋ ರೊಟ್ಟಿ ತರ ಮಾಡಿದ್ದಾರೆ. ಚಟ್ನಿ ಸಾಂಬಾರ್. ಹೌದು. ಇದು ನೋಡಿ, ದಿಸ್ ಇಸ್ ಅ ವೆರಿ ರಾಂಗ್ ಮೀಲ್. ವೆಜಿಟಬಲ್ಸ್ ಇಲ್ಲ, ಪ್ರೋಟೀನ್ಸ್ ಇಲ್ಲ, ಬರೀ ಒಂದು ತಿನ್ಬೇಕು ಬದುಕ್ಬೇಕು ಅಂತ ಏನೋ ತಿಂತಾ ಇದ್ದಾರೆ ಪಾಪ. ಸೊ ಐ ಹೆಲ್ಪ್ ಟು ಡೂ ದ ಚೇಂಜಸ್ ರೈಟ್ಲಿ. ಬಟ್ ನನ್ಗೆ ಮೀಟ್ ಮಾಡೋಕ್ಕಿಂತ ಮುಂಚೆ ಅವರ ಡಯಟ್ ಈ ತರ ಇತ್ತು. ಅವ್ರಿಗೆ ಯಾರೋ ಹೇಳ್ಕೊಟ್ಟಿದಂತೆ ಈ ತರ ತಿಂದ್ರೆ ವೇಟ್ ಲಾಸ್ ಆಗುತ್ತೆ ಅಂತ. ಪಾಪ ಜಾಸ್ತಿ ಊದ್ಕೊಂಡಿದ್ರು. ಬಟ್ ಇಫ್ ಎನಿಬಡಿ ಇಸ್ ಫಾಲೋಯಿಂಗ್ ಸಮಥಿಂಗ್ ಲೈಕ್ ದಿಸ್, ಈಟಿಂಗ್ ಟೂ ಲಿಟಲ್, just one of something, no, big mistake. The coach will guide you appropriately. So do the rightful changes. ಇದು ನೋಡಿ ಸರಿ ಇದೆ ಅಲ್ವಾ? ಇದರಲ್ಲಿ ಇದು ಸ್ಯಾಲೆಡ್ ಖುಷಿ ಆಯ್ತು ನೋಡಿ, ಡಿಫ್ರೆಂಟ್ ಕಲರ್ಫುಲ್ ಆಗಿದೆ. ಇಷ್ಟು ತಿಂದ್ರೆ ಹೊಟ್ಟೆ ಫುಲ್ ಆಗುತ್ತಾ ಇಲ್ವಾ? ವಿಲ್ ಬಿ ಫುಲ್ ಅಂಡ್ ಬಿ ಸ್ಯಾಟಿಸ್ಫೈಡ್ ಫಾರ್ ಅ ಲಾಂಗರ್ ಪೀರಿಯಡ್. ಇದು ಹೇಗಿದೆ? ಒಳ್ಳೇದಿದೆಯಲ್ವಾ? ವೆಜಿಟಬಲ್ಸ್ ಜಾಸ್ತಿ ಇದೆ, ಕಾರ್ಬೋಹೈಡ್ರೇಟ್ಸು ಇದೆ, ಮೊಟ್ಟೆನೂ ಇದೆ. ಅಂಡ್ ದಿಸ್ ಸೈಜ್ ಆಫ್ ಅ ಪ್ಲೇಟ್ ಇಸ್ ಅ ಸ್ಟ್ಯಾಂಡರ್ಡ್ ಪ್ಲೇಟ್. ಕೆಲವ್ರದ್ದು ಮನೇಲಿ ನಾನು ನೋಡಿದ್ದೇನೆ, ಒಂದು ರಾಜಸ್ಥಾನಿ ಥಾಲಿ ಇರ್ತದಲ್ಲ, ಆತರ ದೊಡ್ಡ ಪ್ಲೇಟ್ ಇರೋದು. ಆ ದೊಡ್ಡ ಪ್ಲೇಟ್ ಅಲ್ಲಿ ಇಷ್ಟು ಊಟ ಇರೋದು. ಅದು ಸೈಕಲಾಜಿಕಲಿ ಇಟ್ ಪ್ಲೇಸ್ ವಿತ್ ಯೋರ್ ಮೈಂಡ್. ಯು ಕಾಂಟ್ ಟೇಕ್ ಅ ವೆರಿ ಹ್ಯೂಜ್ ಪ್ಲೇಟ್, ಬಿಕಾಸ್ ವೆನ್ ಯು ಸರ್ವ್ ವೆರಿ ಲಿಟಲ್ ಆನ್ ದಟ್ ಪ್ಲೇಟ್, ದ ಮೈಂಡ್ ಫೀಲ್ಸ್ ದಟ್ ಯು ಹ್ಯಾವ್ ನಾಟ್ ಈಟನ್ ಮಚ್. ಬಟ್ ಟೇಕ್ ಅ ಸ್ಮಾಲರ್ ಪ್ಲೇಟ್ and fill it up with food. All right, it will help you psychologically and physically also. ಇದು ಹೇಗಿದೆ ಪ್ಲೇಟ್? ಓಕೆ ನೋ? ಆಲ್ ಗುಡ್. there is some chicken, something, the salad, there is vegetable, everything, but adding more protein is always better, right? Anything for anybody to add on? ನಾವಿಷ್ಟು ಮಾತಾಡಿದ್ವಿ. ಯಾರಿಗಾದ್ರೂ ಏನಾದ್ರೂ ಆಡ್ ಆನ್ ಮಾಡಕ್ಕಿದೆ, ನಿಮ್ಮ ಹತ್ರ ಸ್ವಲ್ಪ ನಾಲೆಜ್ ಇದೆ, ಆಡ್ ಮಾಡ್ಬೋದು, ಕ್ವೆಶನ್ಸ್ ಇದೆ ಕೇಳ್ಬೋದು. The session is open to questions.